ಏನು ಇವತ್ತು ನಮ್ಮ ಅರಣ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಬಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಭಾಳ ವರ್ಷಗಳ ಬೇಡಿಕೆ ಇದು. ಡಾಕ್ಟರ್ ವಿಷ್ಣುವರ್ಧನ್ರವರ ಏನೋ ಒಂದು ಸ್ಮಾರಕವನ್ನು ಅವರು ಅಲ್ಲಿ ಮಾಡಿಕೊಡ್ಬೇಕು ಅಂಥೇಳಿ ಈಗಾಗಲೇ ನಾವೆಲ್ಲ ಸಂಘ ಸಂಸ್ಥೆಯ ಪರವಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಸಭೆಯನ್ನು ಕರೆದು ಆ ಅರಣ್ಯ ಇಲಾಖೆಯಲ್ಲಿ ಏನು ಆಗು ಹೋಗುಗಳಿದೆ ಅದನ್ನೆಲ್ಲ ಚರ್ಚೆ ಮಾಡಿ ಈಗ ನಮ್ಮ ಸಂಪುಟ ಸಭೆ ನಂತರ ನಿಮ್ಮನ್ನೆಲ್ಲ ಕರಿತೀನಿ ಅಂತೇಳಿ ಒಂದು ಮಾತನ್ನು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ನಮಗೆ ಇವತ್ತು ಒಂದು ವಿಶ್ವಾಸ ಮೂಡ್ತಾ ಇದೆ. ಖಂಡಿತ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರವರ ಒಂದು ಸ್ಮಾರಕವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತೇಳಿ ಒಂದು ನಂಬಿಕೆ ಬಂದಿದೆ. ಅದೇ ರೀತಿ ಇವತ್ತು ನಾವೆಲ್ಲರೂ ಅವರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರು ಸಕಾರಾತ್ಮಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ನಮ್ಮ ಈ ಒಂದು ಸ್ಮಾರಕದ ಅಧ್ಯಕ್ಷರಾದಂಥ ನಮ್ಮ ರಾಜು ಗೌಡರು ಭಾಳಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಕೊಂಡು ಬರ್ತಾಯಿದ್ದಾರೆ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ. ಅದರಲ್ಲೂ ಅವರು ಒಂದು ಶ್ರಮ ಇದೆಯಲ್ಲ, ಭಾಳಷ್ಟು ಕಠಿಣ ಶ್ರಮವನ್ನು ಪಟ್ಟು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಎಲ್ಲ ಅಧಿಕಾರಿಗಳ ವೃಂದದ ಹತ್ರ ಹೋಗಿ ಯಾವ ರೀತಿ ಅವರು ಒಂದು ಮನವಿಯನ್ನು ಕೊಟ್ಟು ಅವರ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳು ಕೂಡ ಈಗಾಗಲೇ ಕಡೆಯದಾಗಿ ನಮ್ಮ ಅರಣ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವ್ರ ಬಳಿ ಬಂದಿದೆ. ನನಗೆ ಇವತ್ತು ಪರಿಪೂರ್ಣ ವಿಶ್ವಾಸ ಬಂದಿದೆ. ಖಂಡಿತವಾಗಲೂ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂಥೇಳಿ ದೇವ್ರ ದಯದಿಂದ ನಮ್ಮ ದಾದಾರವರಿಗೆ ಸ್ಮಾರಕ ಬೇಗ ಆಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.